ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಹಿರಳಿಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನಾನಿಲ್ಲಿ 2 ಥರವಾದ ಹಿರಳಿಕಾಯಿ ತೊಗೊಂಡಿದ್ದೀನಿ. ಅದನ್ನು ಆಫ್ ಕಟ್ ಮಾಡಿ ಅದರಲ್ಲಿರೋ ಬೀಜ ಎಲ್ಲ ತೊಗೊತಾ ಇದ್ದೀನಿ. ಬೀಜ ಏನಕ್ಕೆ ತೊಗೊಬೇಕು ಅಂತಂದರೆ, ಬೀಜ ಇದ್ದರೆ ಅದು ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನಿಲ್ಲಿ ಬೀಜ ತೊಗೊತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಬೀಜ ತೆಗಿಬೇಕಾದ್ರೆ ಒಂದು ಬೌಲ್ ಕೆಳಗಡೆ ಇಟ್ಕೊಂಡೆ ತೊಗೊಳ್ಳಿ. ಬಿಕಾಸ್ ಅದರಿಂದ ಅದ್ರದ್ದು ಜ್ಯೂಸ್ ಬರುತ್ತಲ್ಲ, ಅದೆಲ್ಲ ಬೌಲ್ ಒಳಗಡೆನೇ ಇರುತ್ತೆ, ವೇಸ್ಟ್ ಆಗೋಲ್ಲ. ಸೊ ಎಲ್ಲ ತೊಗೊಂಡಾದಮೇಲೆ ನಮಗೆ ಎಷ್ಟು ಸೈಜ್ ಬೇಕು, ಚಿಕ್ಕದು ಬೇಕಾ ದೊಡ್ಡದು ಬೇಕಾ ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದನ್ನು ತೀರಾ ಚಿಕ್ಕದು ಮಾಡಬಾರ್ದು, ತೀರಾ ದೊಡ್ಡದು ಮಾಡಬಾರ್ದು. ಮೀಡಿಯಮ್ ಸೈಜ್ ಇದ್ದರೆ ನಮಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗೇ ಇರುತ್ತೆ. ಹಾಗಾಗಿ ಇಲ್ಲಿ ನಾನು ಚಿಕ್ಕ ಸೈಜಲ್ಲಿ ಕಟ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಉಪ್ಪು ಅಷ್ಟನ್ನ ಹಾಕ್ಕೊಂಡು ಒಂದ್ಸಲಿ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಉಪ್ಪು ಆಗಿರುತ್ತೆ. ಇಲ್ಲಿ ನಾನು ಇನ್ನೊಂದು ಥರ ಹಿರಳಿಕಾಯಿಗೂ ಕೂಡ ಅದೇ ಥರ ಉಪ್ಪು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನೀವು ಒಂದು 3 to 4 days ಇಡಬೇಕು ಹಾಗೆ. ಸೊ ಆಗ ಅದು ಹಿರಳಿಕಾಯಿ ಉಪ್ಪು ಹಿಡ್ದಿರುತ್ತೆ. ಸೊ ನಾನು ಅದನ್ನು ಅದೇ ರೀತಿ ಹಿರಳಿಕಾಯಿನ ಉಪ್ಪು ಹಿಡಿಯೋಕ್ಕೆ ಬಿಟ್ಟಿದ್ದೀನಿ. ಇದು 4ನೇ ದಿನ ಆದಮೇಲೆ ನಾನು ಅದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ. ಸೊ ಒಂದು ಪ್ಯಾನ್ಗೆ ನಾನು ಇಲ್ಲಿ ಒಂದು 3 to 4 ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಮತ್ತು 2 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಯಾವುದೇ ರೀತಿ ಆಯಿಲ್ ಹಾಕ್ತೆ ನಾವು ಇದನ್ನು ಹಂಗೆ ಡ್ರೈ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಮೆಂತ್ಯ ಮತ್ತು ಸಾಸಿವೆ ನೀವು ಎಷ್ಟು ಹಾಕ್ತೀರಾ ಫ್ಲೇವರ್ ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಫುಲ್ಲು ಕೆಂಪಾಗಿ ನಾವು ಫ್ರೈ ಮಾಡಬೇಕಾಗುತ್ತೆ. ಆ್ಯಂಡ್ ಸಾಸಿವೆ ಚಿಟಪಟ ಅಂತ ಸಿಡಿಯುತ್ತೆ, ಆವಾಗ ಗೊತ್ತಾಗುತ್ತೆ ನಮಗೆ ಇದು ಆಗಿದೆ ಅಂತ. ಸೊ ಇದು ನಮಗೆ ಫ್ರೈ ಆಗೋಷ್ಟರಲ್ಲಿ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಫ್ಲೇವರ್ನ ಎನ್ಹಾನ್ಸ್ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ಜೀರಿಗೆ, ಸಾಸಿವೆ, ಮೆಂತ್ಯ ಇವು 3 ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿ ನಾನು ಯಾವುದೇ ರೀತಿ ಮೆಣಸಿನ್ಕಾಯಿ ಅಥವಾ ಬೆಳ್ಳುಳ್ಳಿ ಅದೇನೋ ಹಾಕದೆ ನಾನು ಇಲ್ಲಿ ಉಪ್ಪಿನಕಾಯಿ ಮಾಡ್ತಾ ಇರೋದು. ಸೊ ಈ ರೀತಿ ಕೂಡ ಒಂದು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದನ್ನ ಅದು ತಣ್ಣಗಾದ್ಮೇಲೆ ಅದನ್ನು ಫೈನ್ ಪೌಡರಾಗೂ ಮಾಡಲಿಲ್ಲ, ಸ್ವಲ್ಪ ತರಿ ಆಗೋ ಹಾಗೆ ಪೌಡರ್ ಮಾಡ್ಕೊಂಡಿದ್ದೀನಿ. ಅತಿ ದಪ್ಪನೂ ಬೇಡ, ಅತಿ ಸಣ್ಣನೂ ಬೇಡ, ಹಾಗೆ ಪೌಡರ್ ಮಾಡಿಟ್ಕೊಂಡ್ಬೇಕು. ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ನೀವು ಎಣ್ಣೆ ಎಷ್ಟು ಹಾಕ್ಕೊತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಅದು ಡ್ಯೂರಬಿಲಿಟಿ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ರೋಸ್ಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಪೌಡರು, ಅದನ್ನು ಒಂದು 2 to 3 ಟೇಬಲ್ ಸ್ಪೂನ್ ಆಗೋಷ್ಟು ಆ ಪೌಡರ್ನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ. ಆ್ಯಂಡ್ ಅದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಟರ್ಮರಿಕ್ ಆ್ಯಂಡ್ 3 to 4 ಟೇಬಲ್ ಸ್ಪೂನ್ ಆಫ್ ರೆಡ್ ಚಿಲ್ಲಿ ಪೌಡರ್. ಇಷ್ಟೂ ನೀವು ಹಾಕಬೇಕಾದ್ರೆ ಸಿಮ್ಮಲ್ಲಿ ಇರಬೇಕು. ಬಿಕಾಸ್ ಐ ಫ್ಲೇಮ್ ಕೊಟ್ಟರೆ ನಾವು ಹಾಕಿರೋ ಪುಡಿ ಎಲ್ಲ ಫುಲ್ಲು ಕಪ್ಪಾಗಿಬಿಡುತ್ತೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೇ, ಇದನ್ನು ನೀಟಾಗಿ ಆಯಿಲಲ್ಲಿ ನಾವು ಫ್ರೈ ಮಾಡಬೇಕಾಗುತ್ತೆ. ಅದು ನಮಗೊಂದು ಪೇಸ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಮಾತ್ರ ಇಟ್ಕೊಬೇಡಿ, ಸೀದೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈಗ ಅದು ಆಗಿದೆ. ನಾನಿಲ್ಲಿ 4 days ಆದಮೇಲೆ ಹಿರಳಿಕಾಯಿ ಯಾವ ಥರ ಇದೆ ನೋಡಿ. ಸೊ ಆ ಹಿರಳಿಕಾಯಿನ ನಾನಿಲ್ಲಿ ತಗೊಂಡಿದ್ದೀನಿ. ಆ ಹಿರಳಿಕಾಯಿನ ಡೈರೆಕ್ಟ್ ನಾನು ಅದೇ ಪೇಸ್ಟ್ ಒಳಗಡೆ ಹಾಕಿ ಮಿಕ್ಸ್ ಮಾಡ್ತಿಲ್ಲ. ಇಲ್ಲಿರೋದು ಮೇನ್ ಟ್ರಿಕ್ಕು, ನಾನು ಮಾಡೋ ರೆಸಿಪಿಲಿ ಇದೇ ಒಂದು ಮೇನ್ ಟ್ರಿಕ್ ಅಂತಲೇ ಹೇಳ್ಬೋದು, ಟೇಸ್ಟ್ ಚೆನ್ನಾಗಿ ಬರೋಕ್ಕೆ. ಈಗ ಏನು ಮಾಡಬೇಕು ಅಂದರೆ, ಹಿರಳಿಕಾಯಿ ಎಲ್ಲನೂ ಕೂಡ ನಾವು ಸಪ್ರೇಟ್ ಮಾಡಬೇಕು. ಹಿರಳಿಕಾಯಿನೇ ಅಂತಲ್ಲ, ನೀವು ಯಾವ ಪಿಕಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ, ಅದರೊಳಗಡೆ ಏನು ತರಕಾರಿ ಹಾಕಿರ್ತೀರ ಅಥವಾ ಈ ಥರ ಕಾಯಿಗಳು ಹಾಕಿರ್ತೀರ ಅದನ್ನ ಸಪ್ರೇಟ್ ಮಾಡಿಕೊಂಡ್ರು ಅದ್ರ ಜ್ಯೂಸ್ ಇರುತ್ತೆ ಅಲ್ವಾ, ಅದ್ರ ಜ್ಯೂಸ್ ಮಾತ್ರ ತಗೊಂಡು ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ ಪೌಡರ್ದು ಆಯಿಲ್ಗೆ ಹಾಕಿ, ಅದನ್ನು ಜ್ಯೂಸನ್ನ ಅದರೊಳಗಡೆ ಹಾಕ್ಬಿಟ್ಟು ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಅದು ಚೆನ್ನಾಗಿ ಕುಕ್ ಆಗಬೇಕು, ಅಲ್ಲಿವರೆಗೂ ಕೂಡ ನೀವು ಫ್ರೈ ಮಾಡಿ. ನಿಮಗೆ ಗೊತ್ತಾಗುತ್ತೆ ಅದಾಗಿದ ತಕ್ಷಣ ಎಣ್ಣೆ ಇರುತ್ತೆ ಅಲ್ವಾ, ಸೊ ನೀರು ಬಿದ್ದ ತಕ್ಷಣ ಸಿಡಿಯುತ್ತೆ ಚಿಟಪಟ ಅಂತ. ಸೊ ಅದೆಲ್ಲ ಹೋಗಿ ಮೇಲೆ ಎಣ್ಣೆ ತೇಲಬೇಕು, ಆ ನೀರೆಲ್ಲ ಡ್ರೈ ಆಗುತ್ತೆ. ಸೊ ಅಲ್ಲಿವರೆಗೂ ಕೂಡ ನೀವು ಇದನ್ನು ಮಿಕ್ಸ್ ಮಾಡ್ಕೊಬೇಕು, ಆವಾಗಲೇ ಪಿಕಲ್ ಚೆನ್ನಾಗಿ ಬರೋದು. ನೀವು ಡೈರೆಕ್ಟ್ ಅದೇ ಪೇಸ್ಟ್ಗೆ ಏನಾದರೂ ನೀವು ಮಾಗಕ್ಕಿಟ್ಟಿರೋ ಉಪ್ಪಿನಕಾಯಿಗೆ ಏನು ಹಾಕಿರ್ತೀರ ಅದನ್ನು ಡೈರೆಕ್ಟ್ ಈ ಪೇಸ್ಟ್ಗೆ ಹಾಕ್ಕೊಂಡ್ರೆ ನಿಮಗೆ ಟೇಸ್ಟ್ ಬರಲ್ಲ, ಬರುತ್ತೆ ಅಂದರೆ ಇಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ. ಸೊ ಈ ರೀತಿ ಟ್ರೈ ಮಾಡಿ. ಆ ನೀರನ್ನ ನಮಗೆ ಇರಬಾರ್ದು, ನೀರಂಶ ಆ ಥರ ಇರಬೇಕು. ಹಾಗಾಗಿ ಆ ನೀರನ್ನ ನಾನು ಇದ್ರೊಳಗಡೆ ಹಾಕ್ಕೊಂಡು ಒಂದು ಪೇಸ್ಟ್ ಥರ ಮಾಡ್ಕೊತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ
ಮಾಡಿದೆ ಪೇಸ್ಟು ಅಂತ. ಸೊ ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ನೀವು ಯಾವುದೇ ಥರ ಉಪ್ಪಿನಕಾಯಿ ಲೈಕ್ ಕ್ಯಾರೆಟ್, ಜಿಂಜರ್ ಅಥವಾ ಅಮಟೆಕಾಯಿ, ಮಾವಿನಕಾಯಿ, ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಲೆಮನ್ ಯಾವುದಕ್ಕೆ ಬೇಕಾದ್ರೂ ಮಾಡ್ಕೊಬೋದು. ಸೊ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಎಣ್ಣೆ ಮೇಲೆ ತೇಲ್ತಾ ಇದೆ. ಇವಾಗ ಇದು ಆಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಇದನ್ನು ಕೂಲ್ ಆಗಬೇಕು ಅಂತ ಅಂದ್ಬಿಟ್ಟು ಒಂದು ಸಪ್ರೇಟ್ ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ. ಅದೇ ಪ್ಯಾನಲ್ಲಿ ಇಟ್ಟಿದ್ರೆ ಆ ಪ್ಯಾನ್ ಹೀಟ್ ಇರುತ್ತೆ ಅಲ್ವಾ, ಸೊ ಅದರೊಳಗೆ ಇಟ್ಟರೆ ಇನ್ನೂ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ಬೇರೆ ಪ್ಲೇಟ್ ಎತ್ತಿಟ್ಕೊಂಡು ಆ ಪ್ಲೇಟಿಂದ ಕೂಲ್ ಮಾಡಿಕೊಂಡು ನಾನು ಅದೇ ಪ್ಯಾನ್ಗೆ ನಾನು ಮಾಡ್ಕೊಂಡಿರೋ ಪೇಸ್ಟನ್ನ ಡಿವೈಡ್ ಮಾಡ್ಕೊತಾ ಇದ್ದೀನಿ. 2 ಥರ ಪಿಕಲ್ ಮಾಡ್ತಾಯಿದ್ದೀನಿ ಅಲ್ವಾ, ಹಾಗಾಗಿ ಸೊ ಇಲ್ಲಿ ನಿಮಗೆ ಎಷ್ಟು ಬೇಕೋ ಅದಕ್ಕೆ ಆ ಪೇಸ್ಟ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ರೆ ಪಿಕಲ್ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು 3 to 4 ಟೈಮ್ಸ್ ಮಾಡಿರೋದು. ನಾನು ಕೂಡ ಯೂಟ್ಯೂಬಲ್ಲಿ ನೋಡಿಕೊಂಡೇ ಮಾಡಿದೆ. ಬಟ್ ಒಂದು ಟ್ರಿಕ್ ಇರಲಿ ಅಂತ ಅಂದ್ಬಿಟ್ಟು ನಾನು ಅದ್ರ ರಸನ ಈ ಥರ ಪೇಸ್ಟ್ಗೆ ಹಾಕಿ ಮತ್ತು ಜೀರಿಗೆ ಎಲ್ಲ ಹಾಕಿ ಟ್ರೈ ಮಾಡಿದೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ನಮ್ಮ ಜಶ್ವಿಗಂತೂ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ. ಸೊ ಅವಳು ಕೂಡ ಎಂಜಾಯ್ ಮಾಡ್ಕೊಂಡು ತಿಂದಳು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಆ್ಯಂಡ್ ಕಲರ್ ಕೂಡ ಯಾವ ಥರ ಇದೆ ಅಂತಲೂ ನೀವು ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನೀವು ಕೂಡ ಒನ್ಸ್ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಫಾರ್ ವಾಚಿಂಗ್.